ಏ ತಿಮ್ಮ, ಆರೋಗ್ಯ ಸರಿ ಇಲ್ಲ ಅಂತ 10 ದಿನ ರಜಾ ಹಾಕಿದ್ದೆಲ್ಲ, ಬರುವಾಗ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಬಾ ಅಂದಿದ್ದೆ, ತಂದ್ಯಾ? ನಾನು ಎಷ್ಟೇ ಕೇಳಿದರೂ ಅವರು ಕೊಡಲಿಲ್ಲ. ಅದು ಅವರು ಕಷ್ಟಪಟ್ಟು ಓದಿ ತೆಗೆದುಕೊಂಡಿರುವುದಂತೆ, ಕೊಡಲ್ಲ ಹೋಗೋ ಅಂತ ಅಂದರು. ಸರ್, ನಾನೊಂದು ಪ್ರಶ್ನೆ ಕೇಳಲ್ಲ? ಎಲೆಕ್ಷನ್ ಟೈಮಲ್ಲಿ ಕೈ ಬೆರಳಿಗೆ ಇಂಕ್ ಹಾಕ್ತಾರಲ್ಲ ಸರ್, ಅದು ನೀರಿಂದ ಶಾಂಪೂಯಿಂದ ತೊಳೆದ್ರೆ ಹೋಗುತ್ತಾ? ಇಲ್ಲ ಕಣರಂಗ, ಶಾಂಪೂ ಸೋಪಿನಿಂದ ಏನು ಹಾಕಿದ್ರೂ ತೊಳೆದ್ರೂ ಹೋಗಲ್ಲ ಅದು. ಯಾಕೋ ಈ ಥರ ಕೇಳ್ತಿದೀಯಲ್ಲ? ಸ್ವಲ್ಪ ನನ್ನ ತಲೆಗೂ ಹಚ್ಚಿಸ್ಕೊಂಡು ಬರೋಣ ಅಂತ ಏಡೈ ಹಚ್ಚಿ ಹಚ್ಚಿ ಸಾಕಾಗೋಗ್ಬಿಟ್ಟಿದೆ. ಏ ಋಷಿ, ಈಗ ನೀನು ಹೇಳು, ಜಗತ್ತಿನ 7 ಅದ್ಭುತಗಳಲ್ಲಿ ಚೀನಾದ ಮಹಾಗೋಡೆ ಏಕೆ ಸ್ಥಾನ ಪಡೆದುಕೊಂಡಿದೆ? ಇದೊಂದೇ ಚೀನಾ ಪ್ರಾಡಕ್ಟ್ ಇಷ್ಟು ದಿನಗಳವರೆಗೆ ಬಾಳಿಕೆ ಬಂದಿರುವುದು, ಅದಕ್ಕೆ ಆ ಪಟ್ಟಿಯಲ್ಲಿದೆ ಸರ್. ಗುಂಡ, ನಾನೊಂದು ಟೇಬಲ್ ಮೇಲೆ 2 ಮೊಟ್ಟೆ, ಮತ್ತೊಂದ್ರ ಮೇಲೆ 5 ಮೊಟ್ಟೆ, ಇನ್ನೊಂದ್ರ ಮೇಲೆ 7 ಮೊಟ್ಟೆ ಇಟ್ಟರೆ ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂತಾಗುತ್ತೆ ಅಂತ ಲೆಕ್ಕ ಹಾಕಿ ಹೇಳೋ ನೋಡೋಣ. ಒಟ್ಟು ಎಷ್ಟು ಮೊಟ್ಟೆ ಅನ್ನೋ ವಿಷಯ ಅತ್ಲಾಗಿರ್ಲಿ ಸರ್, ನೀವು ಮೊಟ್ಟೆ ಇಡೋದನ್ನ ಯಾವಾಗ್ಲಿಂದ ಕಲಿತ್ರಿ ಅಂತ ಮೊದಲು ಹೇಳಿ. ಏ ರಂಗ, ನಿನ್ನ ವಯಸ್ಸೆಷ್ಟು? 8 ವರ್ಷ ಸರ್. ಕಳೆದ ವರ್ಷನೂ ಇಷ್ಟೇ ಹೇಳಿದೆಯಲ್ಲೋ. ನನಗೆ ಇವತ್ತೊಂದು ನಾಳೆ ಇನ್ನೊಂದು ಮಾತಾಡೋ ಅಭ್ಯಾಸ ಇಲ್ಲ ಸರ್. ಇಲ್ಲಿ ನೋಡಿ ಸರ್, ನನ್ನ ತಲೆಗೆ ಒಂದು ಇರುವೆ ಹತ್ತುತ್ತಿದೆ, ಅದನ್ನು ನನಗೇಕೆ ತೋರಿಸ್ತಿದೀಯಾ? ನೀವು ಯಾವಾಗಲೂ ಹೇಳ್ತಿದ್ರಲ್ಲ ನಿನ್ನ ತಲೆಗೆ ಏನು ಹತ್ತಲ್ಲ ಅಂತ. ಏಯ್ ನಾಗ, ಕ್ಲಾಸಲ್ಲಿ ನಿದ್ದೆ ಮಾಡ್ತಿದ್ದೀಯೇನು? ಎದ್ದೇಳ ಮೇಲೆ. ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ಕೇಳಿ ಸರ್. ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಮರಣ ಹೊಂದಿದ? ಅಯ್ಯೋ ಅಷ್ಟೇನಾ? ಅವನು ಮಾಡಿದ ಕಡೆ ಯುದ್ಧದಲ್ಲಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪುತ್ತದೆ. ಸಪೋರ್ಟ್ ಮಾಡಿ ಪ್ಲೀಸ್.